ನೀವು ನನ್ನ ಪಕ್ಕದಲ್ಲೇ ಇರ್ತೀರಾ? ನಿಮಗೆ ಆಫೀಸಿಗೆ ಹೋಗ್ಬೇಕಾ ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದ ಜಾನಕಿಯನ್ನ ನೋಡಿ ಜಯದೇವ್ ಎದೆ ಭಾರವಾಯ್ತು. ಇಲ್ಲ ಜಾನು, ಇನ್ಮೇಲೆ ನಾನು ಆಫೀಸಿಗೆ ಹೋಗಲ್ಲ. ನಿನ್ ಜೊತೆಯಲ್ಲೇ ಇರ್ತೀನಿ ಅಂದ. ಆ ಮಾತು ಕೇಳಿದ ಮೇಲೆ ಅವಳ ಮುಖದಲ್ಲಿ ಮೂಡಿದ ನೆಮ್ಮದಿಯನ್ನ ವಿವರಿಸೋಕೆ ಸಾಧ್ಯವಿರಲಿಲ್ಲ. ನನ್ನ ಜೊತೆಯಲ್ಲೇ ಇರಿ, ನನ್ನನ್ನು ರೂಮಿಗೆ ಎತ್ಕೊಂಡು ಹೋಗಿ ಅಂತ ಹೇಳಿ ಮುಗಿಸೋಷ್ಟ್ರಲ್ಲೇ ಅವಳ ಬಾಯಿಯಿಂದ ಎಂಜಲು ಸುರಿತು. ಅದನ್ನ ಒರೆಸ್ತವನು ಅವಳನ್ನ ಹೂವಿನಂತೆ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ದ. ಮತ್ತೊಮ್ಮೆ ಅವಳ ಕೈ ಹಿಡಿದು ಕೇಳ್ದ, ಜಾನು, ನಿಜ ಹೇಳು, ನಿಂಗೆ ಮೈಗೇನಾದ್ರೂ ಆರಾಮ್ ಇಲ್ವಾ ಅಂತ. ಜಯದೇವ್ ಕಣ್ಣಲ್ಲಿ ಅತೀವ ಆತಂಕ ಇತ್ತು. ಅದನ್ನ ನೋಡಿದ್ರೂ ಕೂಡ ಜಾನಕಿ ಸತ್ಯ ಹೇಳಲಿಲ್ಲ. ಈಗ ಏನಾದ್ರೂ ಹೇಳ್ಬಿಟ್ರೆ ಇವರು ಜಗಳ ಮಾಡ್ತಾರೋ ಏನೋ ಅನ್ನೋ ಭಯದಿಂದ. ಏನೂ ಇಲ್ಲ, ನೀವು ನನ್ನ ಪಕ್ಕದಲ್ಲೇ ಇದ್ರೆ ಸಾಕು ಅಂತ ಅವನ ಹೆಗಲ ಮೇಲೆ ತಲೆ ಇಟ್ಕೊಂಡ್ಲು ಜಾನಕಿ. ಅದ್ರ ಮೇಲೆ ಅವನು ಕೂಡ ಏನೂ ಕೇಳಲಿಲ್ಲ. ಅವನ ಹೆಗಲ ಮೇಲೆ ತಲೆ ಇಟ್ಟ ಕೆಲವೇ ಕ್ಷಣಗಳಲ್ಲಿ ಅವಳು ನಿದ್ರೆಗೆ ಜಾರಿದ್ಲು. ಮಗುವಿನಂತೆ ಮಲಗಿದ್ದ ಅವಳ ಮುಖ ನೋಡ್ತಾ ಕೂತಿದ್ದ ಜಯದೇವ್ನ ಹೃದಯದಲ್ಲಿ ಬೆಟ್ಟದಷ್ಟು ಭಾರ ಇತ್ತು. ತಕ್ಷಣ ಫೋನ್ ಮಾಡಿ ತಾವು ಹೋಗೋ ಹಾಸ್ಪಿಟಲ್ನಲ್ಲಿ ವಿಚಾರಿಸಿದ್ರೆ ಅಲ್ಲಿನ ಡಾಕ್ಟರ್ 1 ವಾರ ರಜೆಯಲ್ಲಿದ್ದಾರೆ ಅಂತ ತಿಳಿತು. ಹಾಗಾಗಿ ನಾಳೆ ಬೆಳಿಗ್ಗೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ನಿರ್ಧರಿಸ್ದ ಜಯದೇವ್. ನಿದ್ರೆಗೆ ಜಾರಿದ ಜಾನಕಿ ಎಚ್ಚರವಾಗಲೇ ಇಲ್ಲ. ಅವನು ಕೂಡ ಹೇಳ್ದೆ ಅವಳನ್ನ ತನ್ನ ಎದೆ ಮೇಲೆ ಮಗುವಿನಂತೆ ಮಲಗಿಸ್ಕೊಂಡು ರಾತ್ರಿ ಇಡೀ ಅವಳ ಮುಖಾನೇ ನೋಡ್ತಾ ಕಳೆದ. ಬೆಳಗ್ಗೆ 6 ಗಂಟೆ ಆದರೂ ಅವಳು ಹೇಳ್ದೆ ಇದ್ದಿದ್ದನ್ನ ಕಂಡು ಭಯಗೊಂಡವನು ಅವಳನ್ನ ಬಿಗಿಯಾಗಿ ಅಪ್ಕೊಂಡು ಹೃದಯ ಬಡಿತ ಕೇಳಿಸ್ಕೊಂಡ ಮೇಲೆಯೇ ಅವನಿಗೆ ಜೀವ ಬಂದಂತಾಯ್ತು. ರಾತ್ರಿ ಇಡೀ ಅವಳು ಊಟ ಮಾಡಿಲ್ಲ ಅನ್ನೋದು ಅವನಿಗೆ ನೆನಪಾಯ್ತು. ಅವಳನ್ನ ಮೆಲ್ಲಗೆ ಮಲಗಿಸಿ ಅಕ್ಕಪಕ್ಕದಲ್ಲಿ ತಲೆದಿಂಬುಗಳನ್ನಿಟ್ಟು ಬಾತ್ರೂಮಿಗೆ ಹೋದ. ಬೇಗನೆ ಸ್ನಾನ ಮುಗಿಸಿ ಹೊರಗಡೆಗೆ ಬಂದವನು ಹಾಸ್ಪಿಟಲ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ದ. 11 ಗಂಟೆಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಇನ್ನು ತುಂಬ ಸಮಯ ಇರೋದನ್ನ ಗಮನಿಸಿ ಬೇಗ ಅಡುಗೆ ಕೆಲಸ ಶುರು ಮಾಡ್ದ. ಒಂದು ಕಡೆ ಸಾಂಬಾರಿಗೆ ಬೇಳೆ ಬೇಯೋಕಿಟ್ಟು ಇನ್ನೊಂದು ಕಡೆ ಇಡ್ಲಿ ಪಾತ್ರೆ ಇಟ್ಟ. ಚಟ್ನಿಗೆ ಈರುಳ್ಳಿ ಟೊಮೆಟೊ ಹೆಚ್ಚುತ್ತಿದ್ದಾಗ ಹೊರಗಡೆಯಿಂದ ಕೋಮಲ ಕಿರ್ಚೋಕೆ ಶುರು ಮಾಡಿದ್ಲು. ಅವಳ ಸದ್ದಿಗೆ ಜಾನು ಎಚ್ಚರವಾದ್ಲು ಅನ್ನೋ ಗಾಬರಿಯಲ್ಲಿ ಅವನು ಓಡ್ ಹೋಗಿ ಬಾಗಿಲು ತೆರೆದ. ಬಾಗಿಲು ತೆರೆದ ತಕ್ಷಣ ಅವಳನ್ನ ಕೊಂದು ಬಿಡೋ ಹಾಗೆ ನೋಡ್ದ ಜಯದೇವ್. ಆದರೆ ಅವಳು ಅವನನ್ನ ಕಡೆಗಣಿಸಿ ಮನೆಯೊಳಗಡೆ ನುಗ್ಗಿ ಜಾನಕಿಗಾಗಿ ಹುಡುಕಿದ್ಲು. ಏನೋ ಕಾಡುಮೃಗ, ಜಾನಕಿಯಲ್ಲೂ ಕಾಣಿಸ್ತಿಲ್ಲ ಅಂದ್ಲು ಕೋಮಲ. ಹೋಗೆ ಬಜಾರಿ, ಬೆಳ್ಳಂಬೆಳಗ್ಗೆ ಬಂದು ನನ್ನ ಪ್ರಾಣ ತಿನ್ಬೇಡ, ಮರ್ಯಾದೆಯಾಗಿ ಹೊರಗಡೆ ಹೋಗು, ನನ್ನ ಜಾನು ನಿದ್ರೆ ಮಾಡ್ತಿದ್ದಾಳೆ ಅಂದ ಜಯದೇವ್. ಅವನ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ, ಹಾಗಾದ್ರೆ ಇವತ್ತು ನಿಂದ ಅಡುಗೆ ತುಂಬ ಒಳ್ಳೇದಾಯ್ತು, ಬೇಗ ರೆಡಿ ಮಾಡು, ನನಗೂ ಹಸ್ವಾಗ್ತಿದೆ ಅಂತ ಸೋಫಾ ಮೇಲೆ ಕುತ್ಕೊಂಡ್ಲು ಕೋಮಲ. ಅವಳ ತಲೆ ಮೇಲೆ ಕುದಿಯೋ ನೀರು ಸುರಿಬೇಕು ಅನ್ನಿಸ್ತು ಜಯದೇವ್ಗೆ. ಬಜಾರಿ ಅಂತ ಅವನು ಬೈಯೋಕೆ ಶುರು ಮಾಡುವಾಗಲೇ ಅಕ್ಕ ಅನ್ನೋ ಸುಸ್ತಾದ ಧ್ವನಿಯೊಂದಿಗೆ ಜಾನಕಿ ಎದ್ದು ಬಂದ್ಲು. ಅವಳನ್ನ ಕಂಡ ಕೂಡಲೇ ಇಬ್ರು ಸುಮ್ಮನಾದ್ರು. ಜಯದೇವ್ ಅವಳನ್ನ ಕೈ ಹಿಡಿದು ಕರ್ಕೊಂಡು ಬಂದು ಆ ಬಜಾರಿ ಪಕ್ಕದಲ್ಲೇ ಕೂರಿಸ್ದ. ಕೋಮಲ ಜಾನಕಿ ಕಿವಿಯಲ್ಲಿ ಏನೋ ಹೇಳಿದ್ಲು. ಅದನ್ನ ಕೇಳಿ ಜಾನಕಿ ಪಟ್ ಅಂತ ನಕ್ಲು. ಹೌದು ಅಕ್ಕ, ನಾನು ಮರ್ತೆ ಹೋಗಿದ್ದೆ ನೋಡಿ ಅಂದ್ಲು. ಆಮೇಲೆ ಜಯದೇವ್ ಕಡೆಗೆ ತಿರುಗಿ, ಇವತ್ತು ನಿಮ್ಮ ಶಿಕ್ಷೆ ಅಂದರೆ ಮನೆ ಪೂರ್ತಿ ಒರೆಸ್ಬೇಕು, ಬೇಗ ಒರೆಸಿ ಅಂದ್ಲು. ಹೌದು, ನೀನು ನೆಲ ಒರೆಸೋವಾಗ ಈ ಕೋಮಲ ಮುಖ ನೆಲದಲ್ಲಿ ಕನ್ನಡಿ ಥರ ಕಾಣಿಸ್ಬೇಕು ಅಂತ ಕಾಲ್ ಮೇಲೆ ಕಾಲು ಹಾಕಿ ಸೋಫಾದಲ್ಲಿ ಕೂತಿದ್ದ ಕೋಮಲಳನ್ನ ಕಂಡು ಜಯದೇವ್ಗೆ ಸಿಟ್ಟು ಬಂದರು. ತನ್ನ ಜಾನು ನಗು ಮುಖಕ್ಕಾಗಿ ನೆಲ ಒರೆಸೋಕೆ ಶುರು ಮಾಡ್ದ. ಮನೆ ಪೂರ್ತಿ ಬಗ್ಗಿ ನೆಲ ಒರೆಸ್ದ, ಜೊತೆಗೆ ಅಡುಗೆ ಕೆಲಸವನ್ನ ಮುಗಿಸ್ದ. ಅವರಿಬ್ಬರ ಹೀಯಾಳಿಕೆ ತಮಾಷೆ ಮಾತುಗಳನ್ನು ಕೇಳಿಸ್ಕೊಂಡು ಮನಸ್ಸಿನಲ್ಲೇ ನಗ್ತಿದ್ದ. ಮುಖ್ಯವಾಗಿ ನಿನ್ನೆ ಇದ್ದ ಸುಸ್ತು ಇವತ್ತು ಜಾನಕಿ ಮುಖದಲ್ಲಿ ಕಾಣಲಿಲ್ಲ. ಕೋಮಲ ಒಬ್ಬನ ಬಗ್ಗೆ ಜಾನಕಿ ಹತ್ರ ಬೈತಿದ್ಲು. ಅವನ ಹೆಸರು ಮನ್ಮಥ ಅಂತೆ. ನನ್ನ ಪ್ರಾಣ ತಿನ್ನೋಕೆ ಅಂತಲೇ ನಿನ್ನೆ ಪಾರ್ಲರಿಗೆ ಬಂದಿದ್ದ ಜಾನು. ಅವ್ರ ಅಕ್ಕನ ಜೊತೆಗೆ ಬಂದಿದ್ದ, ದೊಡ್ಡ ಜೊಲ್ಲು ಅವನು ಅಂತ ಕಂಪ್ಲೇಂಟ್ ಹೇಳ್ತಿದ್ಲು. ಆ ಮಾತುಗಳಲ್ಲಿ ಮುಳುಗಿದ ಅವಳು ಜಯದೇವ್ ಹತ್ರ ಬರೋದನ್ನೇ ಗಮನಿಸಲಿಲ್ಲ. ನೆಲ ಒರೆಸ್ತಾ ಅವರಿಬ್ಬರ ಹತ್ರ ಬಂದ ಜಯದೇವ್ ಮಾಪನ್ನ ನೀರಲ್ಲದ್ದಿ ಹಾಗೆ ಕೋಮಲ ಮುಖನೂ ಒರೆಸ್ಬಿಟ್ಟ. ಜಯದೇವ್ ಕೋಮಲಳ ಮುಖ ಒರೆಸ್ಬಿಟ್ಟು, ನಿಮ್ಮ ಮುಖ ತುಂಬ ಗಲೀಜಾಗಿತ್ತು ಬಜಾರಿ, ಅದಕ್ಕೆ ಸ್ವಲ್ಪ ಒರೆಸ್ದೆ. ಇದರಿಂದ ನೆಲ ಒರೆಸಿದ್ರೆ ನೆಲನೇ ಫಳ ಫಳ ಅಂತ ಹೊಳೆಯುತ್ತೆ ಅಂದಮೇಲೆ ನಿನ್ನ ಮುಖ ಆಗಲ್ವಾ, ಹೋಗಿ ಕನ್ನಡಿಲಿ ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಸೀರಿಯಸ್ ಆಗಿ ಹೇಳ್ದ. ಜಾನಕಿ ಇದನ್ನು ನಂಬೇ ಬಿಟ್ಲು. ಒಂದು ವೇಳೆ ಅಕ್ಕನ ಮುಖದಲ್ಲಿ ಧೂಳಿತ್ತೋ ಏನೋ, ಇಷ್ಟು ಹೊತ್ತು ನನ್ನ ಕಣ್ಣಿಗೆ ಕಾಣಲೇ ಇಲ್ವಲ್ಲ ಅಂತ ಅವಳ ಮುಖವನ್ನು ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಬರೀ ಕೊಳಕು ನೀರಿತ್ತು. ಲೇ ಕಾಡು ಮೃಗ ಅಂತ ಕಿರಿಚ್ತಾ ಅವಳ ಕೈಯಲ್ಲಿದ್ದ ಮಾಪ್ ಕಿತ್ಕೊಂಡು ಜಯದೇವ್ನನ್ನ ಅಟ್ಟಾಡಿಸೋಕೆ ಶುರು ಮಾಡಿದ್ಲು ಕೋಮಲ. ಅವನು ಸಿಕ್ಕಿ ಬೀಳದೆ ಮಿಂಚಿನಂತೆ ಓಡ್ತಿದ್ದ. ಏ ಬಜಾರಿ, ನಿಜಾನೇ ಹೇಳ್ತಿದ್ದೀನಿ,
ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ನಿನಗೆ ನೀನೇ ದೃಷ್ಟಿ ತಗೋ, ಇಲ್ಲಾಂದರೆ ಯಾರಾದರೂ ಕಣ್ಣು ಹಾಕ್ತಾರೆ ಅಂತ ಜೋರಾಗಿ ನಗ್ತಾ ಇದ್ದವನನ್ನು ಗುರಾಯಿಸೋದಷ್ಟೇ ಕೋಮಲಾಗಿ ಸಾಧ್ಯ ಆಯಿತು. ಅವನ ವೇಗಕ್ಕೆ ಈಡು ಕೊಡೋಕೆ ಅವಳಿಂದ ಆಗಲಿಲ್ಲ. ಸುಸ್ತಾಗಿ ಸೋಫಾ ಹಿಡಿದು ನಿಂತವಳು, ಲೇ ಕಾಡು ಮೃಗ, ಯಾವಾಗಾದರೂ ಒಂದಿನ ನನ್ನ ಕೈಗೆ ಸಿಕ್ಕೇ ಸಿಗ್ತೀಯಲ್ಲ, ಆವತ್ತು ನಿನ್ನನ್ನು ಬಾಂಡ್ಲಿಲಿ ಹಾಕಿ ಒಗ್ಗರಣೆ ಹಾಕ್ತೀನಿ ಇರು ಅಂತ ಬೈತಾ ಬಾಗಿಲಿನ ಕಡೆಗೆ ಹೋದ್ಲು. ಅಲ್ಲಿ ಕಣ್ಣಲ್ಲಿ ನೀರು, ತುಟಿಯಲ್ಲಿ ನಗು ಇಟ್ಕೊಂಡು ಸಣ್ಣ ಹುಡುಗನಂತೆ ಕುಣಿತಾ ಓಡ್ತಿದ್ದ ಜಯದೇವ್ನನ್ನ ನೋಡ್ತಾ ವರಲಕ್ಷ್ಮಿ ನಿಂತಿದ್ರು. ಜಯದೇವ್ ಮತ್ತೆ ಜಾನಕಿ ಇಬ್ರು ಅವರನ್ನ ಗಮನಿಸಿರ್ಲಿಲ್ಲ. ಜಾನಕಿ ತಕ್ಷಣ ಅವರನ್ನ ಗುರ್ತಿಸಿ, ಬನ್ನಿ ಅತ್ತೆ, ಒಳಗಡೆ ಬನ್ನಿ ಅಂತ ಪ್ರೀತಿಯಿಂದ ಕರೆದ್ಲು. ಅವಳನ್ನ ನೋಡುವಾಗ ವರಲಕ್ಷ್ಮಿಗೆ ಅಪರಾಧಿ ಭಾವನೆ ಉಂಟಾಯ್ತು. ಸತ್ಯ ಮುಚ್ಚಿಟ್ಟು ಮದುವೆ ಮಾಡಿದ್ರಿಂದ ಅವರಿಗೆ ಅವಳ ಮುಖ ನೋಡೋಕ್ಕೂ ಆಗದೆ ತಲೆ ತಗ್ಸಿ ಒಳಗಡೆ ಬಂದರು. ಅವಳ ಕೈ ಹಿಡಿದು ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಕಣ್ಣೀರು ಹಾಕಿದ್ರು ವರಲಕ್ಷ್ಮಿ. ಆದರೆ ಜಾನಕಿಗೆ ಈಗ ಅವ್ರ ಮೇಲೆ ಜಗಳ ಆಡೋಷ್ಟು ಕೋಪ ಇರಲಿಲ್ಲ. ಅತ್ತೆ, ನಾನು ಎಲ್ಲನೂ ಮರ್ತಿದ್ದೀನಿ, ಬನ್ನಿ ಅಂತ ಕರೆದವಳು ಒಬ್ಬರೇ ಬಂದಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಹೌದಮ್ಮ, ನಾನು ಯಾರಿಗೂ ಹೇಳ್ದೆ ಒಬ್ಬಳೇ ಬಂದೆ ಅಂದರು ವರಲಕ್ಷ್ಮಿ. ಜಯದೇವ್ಗಂತೂ ಇದು ದೊಡ್ಡ ಆಘಾತವೇ. ತಂದೆ ಮಾತಿಗೆ ವಿರುದ್ಧವಾಗಿ ಎಂದು ಏನನ್ನೂ ಮಾಡದ ತಾಯಿ ಮೊದಲ ಬಾರಿಗೆ ಅನುಮತಿ ಪಡೆದೇ ಹೊರಗಡೆ ಬಂದಿದ್ದಾರೆ, ಅದು ತನ್ನ ಮನೆಗೆ ಅಂತ. ಬನ್ನಿ ಅಂತ ಕರೆದವನು ಊಟವನ್ನು ಟೇಬಲ್ ಮೇಲೆ ಜೋಡಿಸೋಕೆ ಶುರು ಮಾಡ್ದ. ಕೋಮಲ ಕೋಪದಿಂದ ಹೊರಗಡೆ ಹೋದವಳು ತನ್ನ ಮನೆಯ ಬಾಗಿಲು ತೆಗೆಯುವಾಗ ಒಬ್ಬ ಜೋರಾಗಿ ನಗ್ತಾ ಬಂದು ನಿಂತ. ಇಷ್ಟು ಹೊತ್ತು ಇವನ ಬಗ್ಗೆಯೇ ಅವಳು ಜಾನಕಿ ಹತ್ರ ಬೈತಿದ್ದಿದ್ದು. ಆ ಬೈಗಳಕ್ಕೆ ಕಾರಣನಾದ ಆ ಮನ್ಮಥನೇ ಎದುರು ಬಂದು ನಿಂತಿದ್ರಿಂದ ಅವಳಿಗೆ ಇನ್ನೂ ಸಿಟ್ಟು ನೆತ್ತಿಗೇರಿತ್ತು. ಅವನು ನಗೋಕೆ ಮುಖ್ಯ ಕಾರಣ ಕೋಮಲ ಮುಖದ ಅವತಾರನೇ. ಅದಕ್ಕೆ ಕಾರಣವಾದವನನ್ನ ನೆನೆದು ಅವಳಿಗೆ ಉರಿತಿತ್ತು. ಇವಾಗ ಯಾಕೆ ನಾಯಿ ಥರ ಉಳ್ಳಂತ ನಗ್ತಿದ್ಯಾ ಅಂದ್ಲು ಕೋಮಲ. ನನ್ನ ನಗು ಅಷ್ಟು ಚೆನ್ನಾಗಿದೆಯಾ, ಆದರೆ ನೀನು ಈ ಅವತಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿನ್ನ ಮುಖದಲ್ಲಿರೋ ಆ ಕೊಳೆ ನಿಮ್ಮ ಪಾರ್ಲರ್ನ ಹೊಸ ಪ್ರಾಡಕ್ಟಾ? ಈ ಮೇಕಪ್ ನಿನಗೆ ಸೂಟ್ ಆಗುತ್ತೆ ಅಂದ ಮನ್ಮಥ. ಕೋಮಲ ದೆವ್ವ ಹಿಡ್ದವಳು ಹಾಗೆ ಕಿರಿಚ್ತಾ, ಇವಾಗ ನೀನು ಇಲ್ಲಿಂದ ಹೋಗಿಲ್ಲ ಅಂದರೆ ನಿನ್ನ ಮುಖಕ್ಕೆ ಬಿಸಿ ನೀರು ಸುರಿತೀನಿ, ಮರ್ಯಾದೆಯಾಗಿ ಹೋಗು ಇಲ್ಲಿಂದ. ಈಗಾಗಲೇ ಆ ಕಾಡು ಮೃಗ ನನ್ನನ್ನು ಸಿಕ್ಕಾಪಟ್ಟೆ ಉರಿಸಿದ್ದಾನೆ, ನೀನು ಬಂದು ನನ್ನನ್ನು ಕೆಣಕ್ ಬೇಡ ಅಂದ್ಲು. ಎಲ್ಲಿ ಉರಿತಿದೆ ಅಂತ ನೀನು ಹೇಳಲೇ ಇಲ್ವಲ್ಲ ಅಂದವನನ್ನು ಹೊಡೆಯೋಕೆ ಅವಳು ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ಲು. ಲೇ ಓಡ್ ಹೋಗು, ಇಲ್ಲ ಅಂದರೆ ಒಳಗಡೆ ಹೋಗಿ ಪೊರ್ಕೆ ತರ್ತೀನಿ ಅಂದ್ಲು ಕೋಮಲ. ಹೋಗು ಹೋಗು, ತಗೊಂಡು ಬಂದು ಚೆನ್ನಾಗಿ ಕ್ಲೀನ್ ಮಾಡು, ಮುಖ್ಯವಾಗಿ ನಿನ್ನ ಮುಖನ ಅದರಲ್ಲೇ ಕ್ಲೀನ್ ಮಾಡ್ಕೊ ಅಂತ ಹೇಳಿ ಅವನು ವೇಗವಾಗಿ ಓಡ್ ಹೋದ. ಅವಳು ನಿಜವಾಗ್ಲೂ ಹೊಡೆಯೋಕೆ ಒಳಗಡೆ ಹೋಗ್ತಾಳೆ ಅಂತ ಅವನಿಗೆ ಗೊತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮುಗಿಸಿ ಬಂದ ಕೋಮಲ ಊಟಕ್ಕೋಸ್ಕರ ಜಯದೇವ್ ಮನೆಗೆ ನುಗ್ಗಿದ್ಲು. ಮೂವರು ಮಾತಾಡ್ತಾ ಕೂತಿದ್ದಾಗ ಹೊಸಬ್ರೊಬ್ರು ಇದ್ದಾರೆ ಅಂತ ಕೂಡ ನೋಡದೆ ಕೋಮಲ ಒಂದು ತಟ್ಟೆ ಹಿಡಿದು ಕೂತು ವೇಗವಾಗಿ ತಿನ್ನೋಕೆ ಶುರು ಮಾಡಿದ್ಲು. 7 ಇಡ್ಲಿಗಳನ್ನು ಒಳಗಡೆ ಕಳಿಸಿ ವರಲಕ್ಷ್ಮಿನ ನೋಡಿ, ಆಂಟಿ, ಇನ್ಮೇಲೆ ನೀವೇ ಅಡುಗೆ ಮಾಡಿ, ಈ ಮನುಷ್ಯ ತಿನ್ನೋ ಹಾಗೆ ಮಾಡ್ತಾನ, ಸಾಂಬಾರು ಮಾಡು ಅಂದರೆ ದನಕ್ಕೆ ಹಾಕೋ ಕಲ್ಗಚ್ಚ ನೀರು ಥರ ಮಾಡಿದ್ದಾನೆ ಈ ಕಾಡು ಮೃಗ. ಸರಿ, ಅದು ಸರಿ ಇಲ್ಲ ಅಂತ ನೋಡಿದ್ರೆ ಚಟ್ನಿ ಇನ್ನೂ ಮೋಸ, ಮಣ್ಣು ತಿಂದ ಹಾಗಿದೆ, ಈ ಇಡ್ಲಿ ತಗೊಂಡು ಇವನ್ ತಲೆಗೆ ಹೊಡಿಬೇಕು ಅನ್ನಿಸ್ತಿದೆ ಅಂತ ಬೈತಲ್ಲೇ ಮತ್ತೆರಡು ಇಡ್ಲಿ ನುಂಗಿದವಳನ್ನ ಜಯದೇವ್ ಗುರಾಯಿಸಿ ನೋಡ್ತಿದ್ದ. ನಿನಗೆಲ್ಲ ನಿಜವಾದ ಕಲ್ಗಚ್ಚ ನೀರನ್ನೇ ಹಾಕಬೇಕು ಅಂದ ಜಯದೇವ್. ಅವನನ್ನು ನಗ್ತಾ ನೋಡಿದ ಅವಳು, ಇವಾಗ ತಿಂದಿದ್ದೆ ಅದು ಕಣೋ ಕಾಡು ಮೃಗ ಅಂತ ಹೇಳಿ ಅವನು ಹೇಳೋ ಮೊದಲೇ ಚಿಟ್ಟೆಯಂತೆ ಹೋದ್ಲು ಕೋಮಲ ಅಲ್ಲಿಂದ. ಮನಸ್ಸಿಗೆ ಬಂದದ್ದನ್ನು ಹೇಳಿ ಚಿಟ್ಟೆ ಅಂತೆ ಹೋದ ಕೋಮಲಳನ್ನು ನೋಡಿ ವರಲಕ್ಷ್ಮಿ ತುಂಬ ಇಷ್ಟ ಆಯಿತು. ಇಷ್ಟು ಹೊತ್ತಿನಲ್ಲಿ ಎಲ್ಲರನ್ನ ನಗಿಸ್ಬಿಟ್ಲಲ್ಲ ಈ ಹುಡುಗಿ ಅಂತ ಅಂದ್ಕೊಂಡ್ರು. ಆಮೇಲೆ ಜಾನಕಿ ಸರಿಯಾಗಿ ಊಟ ಮಾಡದೇ ಇರೋದನ್ನು ಕಂಡು, ಏನಮ್ಮ, ಗರ್ಭಿಣಿ ಹೆಣ್ಣು 2 ಇಡ್ಲಿ ತಿಂದರೆ ಹೆಂಗೆ ಅಂದರು. ಇಲ್ಲ ಅತ್ತೆ, ಇದ್ರ ಮೇಲೆ ತಿನ್ನೋಕೆ ನನ್ನಿಂದ ಆಗಲ್ಲ ಅಂದವಳನ್ನು ನೋಡಿದ ಜಯದೇವ್, ಜಾನು, ನೀನು ಹೋಗಿ ರೆಡಿಯಾಗು, ಅಮ್ಮನನ್ನು ಕೂಡ ರೆಡಿಯಾಗೋಕೆ ಹೇಳು ಅಂದ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮಾತ್ರ ಅವನು ಹೇಳಲಿಲ್ಲ. ಜಾನಕಿ ಅತ್ತೆನ ಕರ್ಕೊಂಡು ಹೋಗಿ ತಾನು ಮೊದಲಿದ್ದ ರೂಮ್ ಬಿಟ್ಟು ತಾನು ಕೂಡ ರೆಡಿ ಆದ್ಲು. ಇಬ್ಬರನ್ನ ಕರ್ಕೊಂಡು ಹಾಸ್ಪಿಟಲ್ ಕಡೆಗೆ ಹೊರಟಾಗ ಜಾನಕಿ ಮುಖದಲ್ಲಿ ಆಗಾಗ ಬಂದು ಹೋಗ್ತಿದ್ದ ನೋವನ್ನು ಜಯದೇವ್ ಗಮನಿಸ್ತೇ ಇರಲಿಲ್ಲ. ಅವಳು ತನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅವನಿಗೆ ಖಚಿತವಾಯಿತು. ದಾರಿ ಮಧ್ಯೆ ಏನೂ ಮಾತಾಡದೆ ವೇಗವಾಗಿ ಕಾರು ಓಡಿಸ್ದ. ಅರ್ಧ ಗಂಟೆ ಕೂತಿದ್ದ ಜಾನಕಿಗೆ ಇದ್ದಕ್ಕಿದ್ದಂತೆ ಉಸಿರಾಡೋಕ್ಕೂ ಕಷ್ಟ ಆಯಿತು. ಕಾರ್ ನಿಲ್ಲಿಸೋ ಮೊದಲೇ ಅವಳು ಪ್ರಜ್ಞೆ ತಪ್ಪಿ ಬಿದ್ಲು. ಜಾನು, ಜಾನು ಅಂತ ಅವಳನ್ನು ಹಿಡ್ಕೊಂಡು ಕಿರ್ಚೋಕೆ ಶುರು ಮಾಡ್ದ ಜಯದೇವ್. ಹಿಂದಿದ್ದ ವರಲಕ್ಷ್ಮಿ ಗಾಬರಿಯಾಗಿ, ಜಯದೇವ್, ಕಾರ್ ನಿಲ್ಲಿಸ್ಬೇಡ, ಬೇಗ ಹೋಗು ಅಂತ ಧಾವಂತ ಪಡಿಸಿದ್ರು. ಆಸ್ಪತ್ರೆ ತಲುಪಿದ ತಕ್ಷಣ ಅವಳನ್ನು ಎತ್ಕೊಂಡು ಒಳಗಡೆ ಓಡ್ದ. ಮೊದಲು ಅವಳನ್ನೇ ಚೆಕಪ್ಗೆ ಕರ್ಕೊಂಡ್ರು. ಲೇಡಿ ಡಾಕ್ಟರ್ ಒಬ್ಬರು ಬಂದು ಚೆಕಪ್ ಮಾಡಿದ್ರು.
ಚೆಕಪ್ ನಂತರ ಜಯದೇವ್ನನ್ನ ಒಳಗಡೆ ಕರೆದ್ರು. ಡಾಕ್ಟರ್ ಜಯದೇವ್ ಹತ್ರ ರಿಪೋರ್ಟ್ ಕೇಳಿ ನೋಡಿ, ಮಿಸ್ಟರ್ ಜಯದೇವ್, ನಿಮ್ಮ ಹೆಂಡತಿಯ ಜೀವ ಅಪಾಯದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆಯೋ ಇಲ್ವೋ? ಇವರು ಈ ಮಗುವನ್ನು ಪಡಿಬೇಕು ಅಂತ ನಿರ್ಧರಿಸಿದ್ದೇ ತಪ್ಪು. ಇವರಿಗೆ ಪೊಸಿಷನ್ ಬದಲಾಗಿದೆ. ಇದು ಡೆಲಿವರಿ ಟೈಮ್ನಲ್ಲಿ ತುಂಬ ತೊಂದರೆ ಕೊಡುತ್ತೆ. ಅಷ್ಟೇ ಅಲ್ಲ, ಮಗು ಬೆಳೆದಂತೆ ನೋವು ಕೂಡ ಜಾಸ್ತಿ ಇರುತ್ತೆ ಅಂದರು. ಆದರೆ ರಿಪೋರ್ಟ್ ಪ್ರಕಾರ 7 ತಿಂಗಳವರೆಗೆ ಯಾವುದೇ ತೊಂದರೆ ಇರಲಿಲ್ಲ. ಇವರು ಹಾಗೆ ಮುಂದುವರಿಸಿದ್ರೆ ಸಿಸೇರಿಯನ್ ಮೂಲಕ ಮಗು ಪಡಿಬಹುದಿತ್ತು ಅಂತ ವಿವರಿಸಿದ್ರು. ಇದೇ ಸಮಯದಲ್ಲಿ ಲೇಟೆಸ್ಟ್ ಟೆಸ್ಟ್ ರಿಪೋರ್ಟ್ ಕೂಡ ಬಂದಿತ್ತು. ನಿಮ್ಮ ಹೆಂಡತಿಗೆ ಹೆಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಇದೆ. ಅಷ್ಟೇ ಅಲ್ಲ, ವಿಪರೀತ ಸಿಟ್ಟು ಮಾಡಿಕೊಂಡು ಬಿ.ಪಿ ಮತ್ತು ಪ್ರೆಷರ್ ಎರಡೂ ಜಾಸ್ತಿ ಆಗಿದೆ. ಇವ್ರು ಸರಿಯಾಗಿ ಊಟ ಕೂಡ ಮಾಡಿಲ್ಲ. ಹೀಗೆ ತಮಗೆ ತಾವೇ ತಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ ಅಂದರು ಡಾಕ್ಟರ್. ಜಯದೇವ್ ಮಾತು ಕಳ್ಕೊಂಡ. ಕೊನೆಗೆ, ನನ್ನ ಜಾನುಗೆ ಇದು ಗೊತ್ತಿರಲಿಕ್ಕಿಲ್ಲ ಡಾಕ್ಟರ್ ಅಂದ. ಅದಕ್ಕೆ ಡಾಕ್ಟರ್ ನಕ್ಕು, ನೀವು ಬರೋ ಮೊದಲು ನಾನು ಹಳೆ ಮೇಡಮ್ ಹತ್ರ ಮಾತಾಡಿದೆ. ಅವರು ಈ ಮಗು ಬೇಡ, ಅಬಾರ್ಟ್ ಮಾಡು ಅಂತ ಎಷ್ಟೋ ಬಾರಿ ಹೇಳಿದ್ರು. ನಿಮ್ಮ ಹೆಂಡತಿ ಅವ್ರ ಕಾಲು ಹಿಡಿದು ಬೇಡ್ಕೊಂಡಿದ್ದಾರೆ. ನನಗೆ ಮಗು ಕೊಡೋಕ್ಕಾಗಿಲ್ಲ ಅಂದರೆ ನನ್ನನ್ನು ಮನೆಯಿಂದ ಹೊರ ಹಾಕ್ತಾರೆ ಅಂತ ಹತ್ತಿದ್ದಾರೆ ಅಂದರು. ಕಳೆದ ತಿಂಗಳು ಚೆಕಪ್ಗೆ ಬರದೇ ಇದ್ದಾಗ ಡಾಕ್ಟರೇ ಕಾಲ್ ಮಾಡಿದ್ರು. ಆದರೆ ನಿಮ್ಮ ಹೆಂಡತಿ, ನಾನು ಸಾಯಬೇಕು ಅಂತ ನಿರ್ಧರಿಸಿದ್ದೀನಿ, ಅದಕ್ಕೆ ನಮ್ಮ ಅಮ್ಮನ ಮನೆಯಲ್ಲೇ ಸಾಯ್ತೀನಿ, ಚೆಕಪ್ಗೆ ಬರಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೆ ನಾನ್ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ ಕೇಳಿದರು. ಜಯದೇವ್ನ ಹೃದಯ ಒಡೆದ ಕಾಯಿ ಅಂತಾಯಿತು. ಏನನ್ನೂ ಯೋಚಿಸೋಕೆ ಆಗದ ಸ್ಥಿತಿಯಲ್ಲಿ ಅವನು ನಿಂತಿದ್ದ. ಜಯದೇವ್ ಎಲ್ಲವನ್ನ ಕೇಳಿಸ್ಕೊಂಡ ಮೇಲೆ ಮುಂದೇನು ಮಾಡಬೇಕು ಅಂತ ತೋಚಿದೆ. ಅವನ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸಿತ್ತು. ಜಾನಕಿ ಕಣ್ಣೀರು ಹಾಕ್ತಾ ಕಂಗಾಲದ ಮನಸ್ಸಿನಿಂದ ಜಯದೇವ್ನನ್ನ ನೋಡಿದ್ಲು. ಅವನನ್ನು ಆ ಸ್ಥಿತಿಲಿ ನೋಡೋಕೆ ಅವಳಿಗೂ ತುಂಬ ವೇದನೆ ಆಗ್ತಿತ್ತು. ಈಗಷ್ಟೇ ಅವನು ನಗೋಕೆ ಆರಂಭಿಸಿದ್ದ. ಆದರೆ ಮತ್ತೆ ಮುಖ ಗಂಟಿಕ್ಕಿಕೊಂಡಿತ್ತು. ಮಿಸ್ಟರ್ ಜಯದೇವ್ ಅಂತ ಡಾಕ್ಟರ್ ಕರೆದಾಗ ಎಚ್ಚೆತ್ತವನು ಮಾತುಗಳು ತಡಬಡಾಯಿಸ್ತಾ, ಈಗ ಏನು ಮಾಡೋದು ಡಾಕ್ಟರ್ ಅಂತ ಕೇಳ್ದ ಜಯದೇವ್. ಈಗ ಏನು ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ? ಎಲ್ಲಾನು ಗೊತ್ತಿದ್ದು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋ ನಿಮ್ಮ ಹೆಂಡ್ತಿನೇ ಕೇಳಿ, ಅವರೇ ಉತ್ತರ ಹೇಳ್ತಾರೆ ಅಂತ ಜಾನಕಿ ಬಗ್ಗೆ ಯೋಚಿಸ್ದಾಗಲೇ ಡಾಕ್ಟರ್ಗೆ ಕೂಡ ಕೋಪ ಬರ್ತಿತ್ತು. ಜಯದೇವ್ ಜಾನಕಿ ಮುಖ ಕೂಡ ನೋಡಲಿಲ್ಲ. ಅದು ಜಾನಕಿ ಹೃದಯಕ್ಕೆ ಬಲವಾಗಿ ಬಡಿತು. ಗೊತ್ತಿದ್ದೆ ತಾನೇ ಮಾಡಿದೆ, ಬೇಕಂತಲೇ ತಾನೇ ಮನೆಯಲ್ಲಿ ಊಟ ಮಾಡದೆ ಇದ್ದೆ ಅಂತ ನೆನಪಿಸ್ಕೊಂಡಾಗ ಜಾನಕಿಗೆ ಕಣ್ಣೀರು ಸುರಿತು. ಡಾಕ್ಟರ್ ಪ್ಲೀಸ್ ಏನಾದರೂ ಮಾಡಿ ಅಂತ ಜಯದೇವ್ ಜಾನಕಿ ಪ್ರಾಣ ಉಳಿಸೋಕೆ ಬೇಡ್ಕೊಳ್ತಿದ್ದ. ಅವನಿಗೂ ಬೇರೆ ಏನು ಮಾಡೋಕೆ ಸಾಧ್ಯ? ಮಾತ್ರೆ ಹಾಕಿದ್ರೆ ಸರಿ ಹೋಗೋಕೆ ಅವಳಿಗೇನು ಜ್ವರನಾ? ಅವಳಿಲ್ಲದ ಜೀವನವನ್ನು ಯೋಚಿಸೋಕೆ ಕೂಡ ಜಯದೇವ್ ಸಿದ್ಧನಿರಲಿಲ್ಲ. ಎಷ್ಟೇ ಪ್ರಯತ್ನಿಸಿದ್ರೂ ಜಯದೇವ್ಗೆ ಒಂದು ಹಂತದ ನಂತರ ಕಣ್ಣೀರನ್ನು ತಡೆಯೋಕೆ ಆಗಲಿಲ್ಲ. ತಾನೊಬ್ಬ ಗಂಡಸು ಅನ್ನೋ ಅಹಂಕಾರವನ್ನು ಮೀರಿ 3ನೇ ವ್ಯಕ್ತಿ ಮುಂದೆ ಅಳ್ತಿದ್ದೀನಿ ಅನ್ನೋ ಪ್ರಜ್ಞೆ ಕೂಡ ಇಲ್ಲದೆ ಅಳ್ತಿದ್ದವನನ್ನು ನೋಡೋಕೆ ಜಾನಕಿಗೆ ಸಾಧ್ಯವಾಗ್ತಿರಲಿಲ್ಲ. ಅಷ್ಟೊತ್ತಿನವರೆಗೂ ಕೋಪದಿಂದ ಮಾತಾಡ್ತಿದ್ದ ಡಾಕ್ಟರ್ಗೂ ಜಯದೇವ್ನ ಅಳು ಕಂಡಾಗ ಮನಸ್ಸು ಕರಗಿತ್ತು. ಹಣೆ ಸವರ್ತಾ ದೀರ್ಘವಾಗಿ ಯೋಚಿಸಿದ್ರು. ಮಿಸ್ಟರ್ ಜಯದೇವ್, ನಿಮ್ಮ ಹೆಂಡತಿಯ ಕಂಡೀಷನ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. 99% ನಿಮ್ಮ ಹೆಂಡತಿ ಬದುಕೋ ಚಾನ್ಸ್ ಇಲ್ಲ. ಆದರೆ 1%, ಆ 1% ಇದೆ ಅಂತಲೂ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ನಾವು ಟ್ರೀಟ್ಮೆಂಟ್ ಮಾಡಿ ಅವರನ್ನು ಉಳಿಸ್ಕೊಳ್ಳೋಕೆ ಆಗದಿದ್ರೆ ನಮ್ಮ ಹಾಸ್ಪಿಟಲ್ಗೆ ತುಂಬ ಕೆಟ್ಟ ಹೆಸರು ಬರುತ್ತೆ. ಈಗಲೇ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿ. 2 ದಿನ ನೋಡ್ಕೊಳ್ಳಿ. ಬಿ.ಪಿ ಮತ್ತು ಪ್ರೆಷರ್ ಕಡಿಮೆ ಆಗಬೇಕು. 2 ದಿನ ಬಿಟ್ಟು ಕರ್ಕೊಂಡು ಬನ್ನಿ. ತುಂಬ ಮುಖ್ಯವಾದ ವಿಷಯ ಅಂದರೆ ಅವರು ಬೆಡ್ ಬಿಟ್ಟು ಎದ್ದೇಳಲೇಬಾರದು. ಸಾಧ್ಯವಾದಷ್ಟು ಪೌಷ್ಟಿಕವಾದ ಆಹಾರ ಕೊಡಿ. ಈ 2 ದಿನಗಳಲ್ಲಿ ಅವರಿಗೆ ತಾನಾಗಿಯೇ ನೋವು ಬರದಿರೋ ಹಾಗೆ ನೋಡ್ಕೊಳ್ಳಿ. ಅವರಿಗೆ ತಾನಾಗಿಯೇ ನೋವು ಬಂದುಬಿಟ್ರೆ ಅದನ್ನು ಅವ್ರ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅವರನ್ನು ಉಳಿಸ್ಕೊಳ್ಳೋಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ದಯವಿಟ್ಟು ಅವರನ್ನು ಯೋಗ ಮಾಡೋಕ್ಕೆ ಹೇಳಿ, ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋಕೆ ಹೇಳಿ. ನನಗೆ ತಿಳಿದ ಮಟ್ಟಿಗೆ ನೀವು ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಆಗ್ತೀರಾ ಅಂತ ಕೇಳಿದ್ರು. ಆಗ ಜಯದೇವ್ ಕೂಡಲೇ, ಇಲ್ಲ ಡಾಕ್ಟರ್, ಹೇಗಿದ್ರೂ ಬೆಡ್ನಲ್ಲೇ ಇರಬೇಕಲ್ವಾ, ನಾನು ಈ 2 ದಿನ ಮನೆಯಲ್ಲೇ ನೋಡ್ಕೊಳ್ತೀನಿ ಅಂದ. ಡಾಕ್ಟರ್ ಯಾವ ವಿಷಯಗಳನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದಾರೋ ಜಾನಕಿ ಬೇಕಂತಲೇ ಅದನ್ನೇ ಮಾಡ್ತಾಳೆ ಅನ್ನೋದು ಜಯದೇವ್ಗೆ ಖಚಿತವಾಗಿ ಗೊತ್ತಿತ್ತು. ಡಾಕ್ಟರ್ಗೆ ಧನ್ಯವಾದ ಹೇಳಿದವನು ತಾಯಿಯನ್ನು ಒಳಗಡೆ ಕಳಿಸಿ ಜಾನಕಿಯನ್ನು ಕರ್ಕೊಂಡು ಬರೋಕೆ ಹೇಳಿ ತಾನು ಬಿಲ್ ಕಟ್ಟೋಕೆ ಹೋದ. ಬಿಲ್ ಕಟ್ಟಿ ಮಾತ್ರೆಗಳನ್ನು ತಂದು ಕಾರ್ನಲ್ಲಿ ಕೂತಿದ್ದ. ನಡೆಯೋಕ್ಕೂ ಸಾಧ್ಯವಾಗದೆ ತತ್ತರಿಸ್ತಾ ಬಂದ ಜಾನಕಿನ ನೋಡಿ, ಅಮ್ಮ, ಜಾನಕಿನ ಹಿಂದಿನ ಸೀಟಲ್ಲಿ ನಿನ್ನ ಪಕ್ಕದಲ್ಲೇ ಕೂರಿಸ್ಕೊ ಅಂದ. ಜಾನು ಅಂತ ಬಾಯಿ ತುಂಬ ಕರಿತಿದ್ದವನು ಈಗ ಜಾನಕಿ ಅಂತ ಕರಿತಾ ಇರೋದನ್ನು ನೋಡಿ ಜಾನಕಿಗೆ ಕಣ್ಣೀರು ಸುರಿತು. ಅದನ್ನು ಕಂಡು ಅವಳನ್ನು ಸಮಾಧಾನ ಪಡಿಸೋಕೆ ಇಷ್ಟಪಡಿದವನು ಹೋಗೋ ದಾರಿಯುದ್ದಕ್ಕೂ ತಾಯಿಗೆ ಎಲ್ಲವನ್ನ ವಿವರಿಸ್ದ. ವರಲಕ್ಷ್ಮಿ ಜಾನಕಿಯನ್ನು ನೋಡಿದವರು
ಎಲ್ಲಿ ಬೈದ್ಬಿಡ್ತಾನೋ ಅಂತ ಕಿಟಕಿ ಕಡೆಗೆ ಮುಖ ಮಾಡಿಕೊಂಡ್ರು. ಒಳ್ಳೆ ಸಮಯಕ್ಕೆ ವರಲಕ್ಷ್ಮಿ ಬಂದಿದ್ದಾರೆ. ತಮ್ಮ ಮನೆಯ ಮುಂದೆ ಕಾರ್ ನಿಲ್ಲಿಸಿ ಇಬ್ಬರನ್ನ ಇಳಿಯೋಕೆ ಹೇಳ್ದವನು ಲಿಫ್ಟ್ ಕಡೆಗೆ ನಡೆದ. ಜಾನಕಿಗೆ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, ಉಸಿರು ಕಟ್ತಿತ್ತು. ಅವಳಿಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಜಯದೇವ್ ಮಾತ್ರ ಸುಮ್ಮನೆ ನಿಂತಿದ್ದ. ಜಾನಕಿಯ ಹತ್ರ ಕೂಡ ಸುಳಿಲೇ ಇಲ್ಲ ಜಯದೇವ್. ರೂಮ್ಗೆ ಕೂಡ ವರಲಕ್ಷ್ಮಿಯೇ ಕರ್ಕೊಂಡು ಹೋದ್ರು. ಮಂಚದ ಮೇಲೆ ಮಲಗಿಸಿದವರು ಏನೂ ಮಾತಾಡದೆ ಅಲ್ಲಿಂದ ಹೋದ್ರು. ಜಯದೇವ್ ಜಾನಕಿಯ ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅವರು ಸಿಕ್ಕ ಬಸ್ ಹತ್ತಿ ಮಗಳ ಜೊತೆಗೆ ಓಡ್ ಬಂದ್ರು. ಅವ್ರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ಈಗ ಬೈದ್ರು ಅವಳು ಹತ್ರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋ ಭಯ ಅವರಿಗೆ. ಮನೆಯಲ್ಲಿ ಊಟ ಮಾಡುವಂತೆ ಎಷ್ಟು ಗದ್ರಿಸಿದ್ರು ಇವಳು ಊಟ ಮಾಡ್ತಲೇ ಇರಲಿಲ್ಲ ಅಳಿಯಂದ್ರೆ. ಹೀಗೆ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಲಲ್ಲ ಅಂತ ಅವಳ ತಾಯಿ ಹಲುಪ್ತಿದ್ರು. ಜಾನಕಿಯ ತಂಗಿಗೆ ಅಕ್ಕನ ಮೇಲೆ ಕರುಣೆ ಬರಲಿಲ್ಲ, ಬದಲಿಗೆ ಕೋಪನೇ ಬಂತು. ಇಡೀ ಮನೆಯೇ ದುಃಖದ ಮನೆ ಅಂತಾಗಿತ್ತು. ಅಂದು ಪೂರ್ತಿ ಜಯದೇವ್ ಜಾನಕಿಯನ್ನು ಹುಡುಕೊಂಡು ಹೋಗಲೇ ಇಲ್ಲ. ಜೀವನವೇ ಶೂನ್ಯವಾದಂತೆ ಹಾಲ್ನಲ್ಲಿ ಹಾಗೆ ಕೂತಿದ್ದ. ಮಾತ್ರೆ ಆಹಾರ ಎಲ್ಲವನ್ನ ಅವಳ ತಾಯಿ ಮಂಚದ ಹತ್ರವೇ ತಗೊಂಡು ಹೋಗಿ ಕೊಡ್ತಿದ್ರು. ಡಾಕ್ಟರ್ ಅಷ್ಟು ಬಾರಿ ಹೇಳಿದ್ರು ಮಾತು ಕೇಳದೆ ಎದ್ದು ಹಾಲ್ಗೆ ಬಂದ ಜಾನಕಿಯನ್ನು ಕಂಡಾಗ ಎಲ್ಲರ ಮುಖವು ಕೋಪದಿಂದ ಕೆಂಪಗಾಯಿತು. ಯಾಕೆ ಜಾನಕಿ, ಹೇಳಿದ ಮಾತನ್ನು ಕೇಳಲೇಬಾರ್ದು ಅಂತ ಇದೆಯಾ? ನಿನಗೆ ನಡಿಬಾರ್ದು ಅಂತ ಹೇಳಿದಾರೆ ತಾನೆ, ಯಾಕೆ ಸುಮ್ಮನೆ ಎದ್ದು ಬರ್ತೀಯಾ ಅಂತ ಜಯಮ್ಮ ಸ್ವಲ್ಪ ಜೋರಾಗೆ ಗದರಿಸಿದ್ರು. ಆಗ ಜಾನಕಿ ಜಯದೇವನ ಮುಖ ನೋಡಿದ್ಲು. ಅವನು ಆಗಲೂ ಅವಳನ್ನು ನೋಡಲೇ ಇಲ್ಲ. ಅಮ್ಮ, ರೂಮ್ ಒಳಗಡೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ, ನೀವೆಲ್ಲ ಇಲ್ಲಿದ್ದೀರಾ ಅಂತ ಬಂದೆ ಅಂದ್ಲು. ನಿನ್ನ ಜೊತೆಗೆ ಯಾಕೆ ಇರಬೇಕು? ನಿನ್ನ ಮೇಲಿರೋ ಕೋಪ ತೋರಿಸ್ಬಾರ್ದು ಅಂತಲೇ ನಾವೆಲ್ಲ ಹೊರಗಡೆ ಇದ್ದೀವಿ, ಹೋಗಿ ಸುಮ್ಮನೆ ಮಲಗು ಅಂದರು. ಏನು ಸರಿ ಬರದೇ ಇದ್ದಾಗ ಕೊನೆಯ ಅಸ್ತ್ರವಾಗಿ ನಂಗೆ ತುಂಬ ನೋವಾಗ್ತಿದೆ ಅಂತ ಜಯದೇವ್ನನ್ನು ನೋಡಿದ್ಲು ಜಾನಕಿ. ಇಷ್ಟು ದಿನ ಇಲ್ಲದ ನೋವು ಇವತ್ತು ಹೊಸ್ದಾಗಿ ಬಂತ, ಹೋಗಿ ಮಲ್ಗೋಗಿ ಹೇಳಮ್ಮ, ಹೊಸ್ದಾಗಿ ಏನೋ ನೋವು ಅಂತ ಹೇಳ್ತಿದ್ದಾಳೆ ಅಂದವನು ಎದ್ದು ಹೊರಗಡೆ ಹೊರಟು ಹೋದ ಜಯದೇವ್. ಜಾನಕಿಯ ಜೀವ ತುಂಡಾದಂತಾಯಿತು. ಜಯದೇವ್ ಸಂಬಂಧ ಕಟ್ಕೊಂಡು ಹೋದಂತೆ ಅವಳಿಗೆ ಭಯ ಆಯಿತು. ಜಯದೇವ್ ಮೊದಲು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡೋಕೆ ನಿರ್ಧರಿಸಿದ ಜಾನಕಿನ. ಆದರೆ ಜಾನಕಿ ಬೇಡ ಅಂತ ಬೇಡ್ಕೊಂಡಿದ್ರಿಂದ ಮನೆ ಕರ್ಕೊಂಡು ಬಂದಿದ್ದ. ಜಯದೇವ್ ಆಡಿದ ಮಾತಿನಿಂದ ಉಕ್ಕಿ ಬರ್ತಿದ್ದ ಅಳುವನ್ನು ತುಟಿ ಕಚ್ಚಿ ಹತ್ತಿಕ್ಕಿದವಳು ರೂಮ್ ಒಳಗಡೆ ಹೋಗಿ ಮುಚ್ಕೊಂಡ್ಳು. ಅದರ ನಂತರ ಅವಳು ರೂಮ್ನಿಂದ ಹೊರಗಡೆ ಬರಲೇ ಇಲ್ಲ. ತನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ಎಲ್ಲರೂ ತನ್ನನ್ನು ಪ್ರೀತಿಯಿಂದ ಸಾಕಿ ಸಲುತ್ತಾರೆ. ಅದರಲ್ಲೂ ಜಯದೇವ್ ಒಂದು ಕ್ಷಣ ಕೂಡ ತನ್ನನ್ನು ಬಿಟ್ಟಿರಲಾರ ಅಂದ್ಕೊಂಡೆ ಅವಳು ಕಣ್ಣೀರು ಹಾಕ್ತಾ ಮನೆಗೆ ಬಂದಿದ್ಲು. ಆದರೆ ಇಲ್ಲಿ ಎಲ್ಲಾನು ತಲೆ ಕೆಳಗಾಗಿತ್ತು. ರೂಮ್ನಲ್ಲಿ ಕೂತಿದ್ದವಳಿಗೆ ರಾತ್ರಿಯ ಊಟ ತಗೊಂಡು ಜನನಿ ರೂಮ್ ಒಳಗಡೆ ಬಂದ್ಲು. ಜಾನಕಿ ಕಣ್ಮುಚ್ಚಿ ಮಲಗಿರೋದನ್ನು ನೋಡಿದ ಜನನಿಗೆ ವಿಪರೀತ ಕೋಪ ಬಂತು. ಊಟದ ತಟ್ಟೆನ ಟೇಬಲ್ ಮೇಲೆ ಇಟ್ಟವಳು, ಅಮ್ಮ, ನಿನ್ನ ಮಗಳು ಊಟ ಮಾಡ್ದೆ ಮಲಗ್ಬಿಟ್ಟಿದ್ದಾಳೆ, ನೀನೇ ಬಂದು ಎಪ್ಸಿ ಊಟ ಕೊಡು ಅಂತ ರೂಮ್ನಲ್ಲೇ ನಿಂತು ಜೋರಾಗಿ ಕೂಗಿದ್ಲು. ಜಾನಕಿ ಮೆಲ್ಲಗೆ ಎದ್ದು ಕೂತು, ನೀನು ನನ್ನನ್ನು ಎಬ್ಬಿಸ್ಲೇ ಇಲ್ವಲ್ಲ ಜನನಿ ಅಂದ್ಲು. ಜನನಿ ಅವಳನ್ನು ಕೋಪದಿಂದ ನೋಡ್ತಾ, ನಿದ್ರೆ ಮಾಡೋರನ್ನ ಎಬ್ಬಿಸ್ಬಹುದು, ಆದರೆ ನಿದ್ರೆ ಮಾಡೋ ಥರ ನಟಿಸೋರನ್ನ ಎಬ್ಸೋಕ್ಕಾಗಲ್ಲ ಅಂದ್ಲು. ಯಾಕೆ ಜನನಿ, ಎಲ್ಲರೂ ನನ್ನ ಮೇಲೆ ಇಷ್ಟೊಂದು ಕೋಪದಿಂದ ಮಾತಾಡ್ತಿದ್ದೀರಾ? ಅವ್ರು ಸುಳ್ಳು ಹೇಳಿದ್ರು ಅನ್ನೋ ಕೋಪದಲ್ಲಿ ನಾನು ಹಾಗೆ ಮಾಡಿದೆ ಅಷ್ಟೆ, ಬೇಕಂತ ಏನೂ ಮಾಡಿಲ್ಲ. ನಂಗೆ ತುಂಬ ಭಯ ಆಗ್ತಿದೆ ಜನನಿ, ನನ್ನ ಮಗು ತಾಯಿ ಇಲ್ಲದೆ ಹೇಗೆ ಬೆಳೆಯುತ್ತೋ ಏನೋ ಅಂತ ಜಾನಕಿ ಹಲುಬಿದ್ಲು. ನಟಿಸ್ಬೇಡ, ನೀನು ತುಂಬ ಆ್ಯಕ್ಟ್ ಮಾಡಬೇಡ. ಇವಾಗಲೂ ಮುಖನ ಪೆಚ್ಚು ಮಾಡ್ಕೊಂಡಿದೆಯಾ ಹೊರತು ಮನಸ್ಸಿನಿಂದ ಮಾತಾಡ್ತಿಲ್ಲ. ನೀನು ಹೀಗೆ ಕೇಳಿದೆ ಅಂತ ನಾನು ಹೋಗಿ ಹೊರಗಡೆ ಹೇಳಬೇಕು, ಅದನ್ನು ಕೇಳಿ ನಿನ್ನ ಗಂಡ ಓಡ್ ಬಂದು ನಿನ್ನನ್ನು ಮುದ್ದಾಡಬೇಕು ಅಂತ ತಾನೇ ಹೀಗೆಲ್ಲ ಮಾತಾಡ್ತಿದ್ಯಾ? ಭಾವ ಸತ್ಯನ ಮುಚ್ಚಿಟ್ಟಿದ್ದು ತಪ್ಪು ಅಂದರೆ ಈಗ ನೀನು ಮಾಡಿರೋದೇನು? ನೀನು ನಮ್ಮ ಮನೆಯಲ್ಲಿದ್ದಾಗ ಊಟ ಮಾಡದೇ ಇದ್ದಿದ್ದು ಬೇಸರದಿಂದಲ್ಲ, ನಿನ್ನನ್ನು ಬಿಟ್ಟು ಹೋದ ಗಂಡ ಓಡ್ ಬಂದು ನಿನ್ನ ಕಾಲಿಗೆ ಬೀಳಲಿ ಅನ್ನೋ ಹಠಕ್ಕೆ. ಅಮ್ಮಂಗೆ ವಿಷಯ ಗೊತ್ತಿತ್ತು, ಅದಕ್ಕೆ ಭಾವಂಗೆ ಫೋನ್ ಮಾಡಿ ಹೇಳಲೇ ಇಲ್ಲ. ಆದರೆ ನೀನು ಇಷ್ಟೊಂದು ದೊಡ್ಡ ಗಂಡಾಂತರ ತಂದಿಟ್ಕೊಂಡಿದ್ಯಾ ಅಂತ ಗೊತ್ತಿದ್ರೆ ಆವತ್ತೇ ಕಸದ ಪೊರ್ಕೆಯಲ್ಲಿ ಹೊಡೆದು ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಿದ್ರು. ಆ ಮನುಷ್ಯ ಪಾಪ ಕಣೆ, ಮೊದಲನೇ ಮದುವೆಯಲ್ಲಿ ಬೇಕಾದಷ್ಟು ಅವಮಾನ ಅನುಭವಿಸಿ ಅದನ್ನೆಲ್ಲ ಮರೆತು ನಿನ್ನನ್ನು ಮದುವೆ ಆಗಿ ನಿನ್ನ ಮೇಲೆ ಅತಿಯಾದ ಪ್ರೀತಿ ಇಟ್ಟಿದ್ದಕ್ಕೆ ನೀನು ಅವರನ್ನು ಚಪ್ಪಲಿ ಅಂತ ಬಳಸ್ಕೊಳ್ತಿದ್ಯಾ. ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು, ನಿನ್ನನ್ನೇ ಎತ್ತಿ ಮುದ್ದಾಡಬೇಕು ಅನ್ನೋ ಆಸೆಗೆ ತಾನೇ ನೀನು ಮನೆಗೆ ಬಂದಿದ್ದು. ಇಷ್ಟೆಲ್ಲ ಸಮಸ್ಯೆ ಇದೆ, ನೀನು ಬದುಕೋದು ಕಷ್ಟ ಅಂತ ಹೇಳಿದ್ರು ಎಷ್ಟು ಎದೆಗಾರಿಕೆ ಇದ್ದರೆ ನೀನು ಸುಮ್ಮನೆ ಮನೆಯಲ್ಲಿ ಬಂದು ಮಲಗಿರ್ತೀಯ? ಅವರ ವೇದನೆ ನಿನಗೆ ಆಟದ ಸಾಮಾನಾಗಿದೆಯಾ ಜಾನಕಿ? ನಿನಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ನೀನು ಪ್ರೆಗ್ನೆಂಟ್ ಆದಾಗ್ಲಿಂದು ಅವರು ನಿನ್ನನ್ನು ಅತಿಯಾಗಿ ಮುದ್ದಾಡಿದ್ದೆ ತಪ್ಪಾಯಿತು, ಅದಕ್ಕೆ ನೀನು ಹೀಗೆ ಕುಣಿತಿರೋದು. ಆಮೇಲೆ ಏನೋ ಕೇಳಿದ್ಯಲ್ಲ,
ನಾನು ಸತ್ರೆ ಮಗುನ ಯಾರು ನೋಡ್ಕೊಳ್ತಾರೆ ಅಂತ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅಮ್ಮ ಇದ್ದಾರೆ, ಅತ್ತೆ ಇದ್ದಾರೆ. ಅದೂ ಇಲ್ವಾ, ನಾನೇ ಭಾವನನ್ನ 3ನೇ ಮದುವೆ ಆಗಿ ನಿನ್ನ ಮಗುನ ತುಂಬ ಚೆನ್ನಾಗಿ ಬೆಳೆಸ್ತೀನಿ. ನಾನು ನಿನ್ನ ಥರ ಆಟ ಎಲ್ಲ ಆಡಲ್ಲ. ಎಷ್ಟನೇ ಮದುವೆ ಆದ್ರೇನು, ಒಳ್ಳೆ ಗಂಡ ಸಿಕ್ಕರೆ ಸಾಕು. ತಿಂದ್ರೆ ತಿನ್ನು, ಇಲ್ದಿದ್ರೆ ಬಿಡು. ಹೇಗಿದ್ರೂ ಹೋಗಿ ಸೇರೋ ಶರೀರ ತಾನೇ ಇದು ಅಂತ ಜನನಿ ಸಿಟ್ಟಿನಿಂದ ಹೊರಗಡೆ ಬಂದ್ಲು ಜಾನಕಿ ರೂಮಿಂದ. ಜನನಿ ಆಡಿದ ಪ್ರತಿಯೊಂದು ಮಾತನ್ನ ಜಯಮ್ಮ, ವರಲಕ್ಷ್ಮಿ, ಜಯದೇವ್ ಮತ್ತೆ ಕೋಮಲ ಎಲ್ಲರೂ ಕೇಳಿಸ್ಕೊಂಡಿದ್ರು. ತನ್ನ ಮಗಳು ಇಷ್ಟೊಂದು ಖಾರವಾಗಿ ಮಾತಾಡಿದ್ಲಲ್ಲ ಅಂತ ಜಯಮ್ಮನಿಗೆ ಆಶ್ಚರ್ಯ ಆದ್ರೆ, ಕೋಮಲ ಮಾತ್ರ ಜನನಿಯ ಕೆನ್ನೆನ ತಟ್ಟಿ, ನಾನೇ ಜಾನಕಿಗೆ ಸರಿಯಾಗಿ ಹೇಳಬೇಕು ಅಂತ ಬಂದೆ. ನೀನು ಕೇಳಿದ್ ನೋಡಿ ತುಂಬ ಸಂತೋಷ ಆಯಿತು. ಜಾನಕಿ ಎಷ್ಟು ಒಳ್ಳೆ ಹುಡುಗಿ ಆಗಿದ್ಲು, ಯಾಕೆ ಹೀಗೆ ಬದಲಾಗಿ ಹೋದ್ಲು ಅಂದ್ಲು. ಜಯದೇವ್ ಏನೂ ಮಾತಾಡಲಿಲ್ಲ. ಜನನಿ ಹೇಳಿದ ಪ್ರತಿಯೊಂದು ಮಾತು 100ಕ್ಕೆ 100 ಸತ್ಯ ಅನ್ನಿಸ್ತು. ನಾನು ಅವಳನ್ನು ಮಗುವಿನಂತೆ ನೋಡಿ ಅತಿಯಾಗಿ ಮುದ್ದಾಡಿದ್ದಕ್ಕೆ ತಾನೇ ಅವಳು ನನ್ನನ್ನು ಇಷ್ಟೊಂದು ನಂಬಿಕೆ ದ್ರೋಹ ಮಾಡಿದ್ದು ಅಂದ್ಕೊಂಡ ಜಯದೇವ್. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.